ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿರೋವಾಗಲೇ ಮೋದಿ ನಿತೀಶ್ಗೆ ಎಂಥ ಸುದ್ದಿ ಬಂದಿದೆ ನೋಡಿ. ಬಿಹಾರದಿಂದ ಎಕ್ಸಿಟ್ ಪೋಲ್ಗಳೆಲ್ಲ ಮೊನ್ನೆ ಏನು ಪ್ರೆಡಿಕ್ಟ್ ಮಾಡಿದ್ವು ನೋಡಿದ್ವಿ. ಈಗ ಲೇಟೆಸ್ಟ್ ಅಂದರೆ ಕಡೆ ಕ್ಷಣದಲ್ಲಿ ಲೇಟಾಗಿ ಕೊಡ್ತಾರೆ, ಆದರೆ ಲೇಟೆಸ್ಟಾಗಿ ಕೊಡ್ತಾರೆ ಅಂಥ ಸರ್ವೆಗಳು ಔಟ್ ಆಗಿರೋದೊಂದು ಆ ರಿಪೋರ್ಟ್ಸು. ಮತ್ತು ಮೋದಿ ನಿತೀಶ್ ಅಸಲಿಗೆ ಈ ಜೋಡಿ ಏನು ಮಾಡಿದೆ ಅನ್ನೋದು ಈಗ ಕೈ ಪಡೆಯೇ ಹೇಳ್ತಾ ಇರುವಂತಹ ಮೆಗಾ ಸೀಕ್ರೆಟ್ ಈಗ ಔಟ್ ಆಗ್ತಿರೋದು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಎಕ್ಸಿಟ್ ಪೋಲ್ಗಳು 99% ಎಲ್ಲರೂ NDA ಕೊಟ್ಟರು, ಭರ್ಜರಿಯಾಗಿ ಗೆಲ್ಲುತ್ತೆ, 160 ತನಕ ಹೋಗುತ್ತೆ ಅಂತ. ಅಂದರೆ ಐತಿಹಾಸಿಕ ಜಯ ಅಂತ ಮೋದಿ ಅಮಿತ್ ಶಾ ಏನು ಹೇಳ್ಕೊಳ್ತಿದ್ದಾರೆ ಅದೇ ಆಗತ್ತೆ ಅಂತ ಬಹುತೇಕರು ಹೇಳಿದ್ದಾರೆ. ಕೆಲವರು 130 140 ರೇಂಜಲ್ಲಿ ಬರಬಹುದು ಅಂತ ಹೇಳಿದ್ದಾರೆ. ಒಂದೇ ಒಂದು ಸರ್ವೆ ಮಾತ್ರ ಮಹಾಗಠಬಂಧನ್ ಗೆಲ್ಲತ್ತೆ ಅಂತ ಹೇಳಿರೋದು. ಮೋದಿ ಮತ್ತು ನಿತೀಶ್ ಕುಮಾರ್ ಏನು ಮಾಡಿದ್ದಾರೆ ಬಿಹಾರದಲ್ಲಿ ಅನ್ನೋ ಸೀಕ್ರೆಟನ್ನು ಕಾಂಗ್ರೆಸ್ ಸಿಡಿಸಿದೆ ಚುನಾವಣಾ ಫಲಿತಾಂಶದ ಮುನ್ನ ದಿನ. ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಏನು ಲೇಟೆಸ್ಟ್ ಆಗಿ ಅಂದರೆ ಒಂದಿನ ತಡವಾಗಿ ಕೊಟ್ಟಿದ್ದಾರೆ ಅವರು ಎಕ್ಸಿಟ್ ಪೋಲು. 2 ಪ್ರಮುಖ ಅತ್ಯಂತ ನಂಬಿಕೆಗೆ ಅರ್ಹವಾದ ಅಂತ ಹೇಳಲಾಗುತ್ತೆ, ಇರೋದ್ರಲ್ಲಿ ನಂಬಿಕೆಗೆ ಅರ್ಹವಾದಂಥ ಸರ್ವೆಗಳು ಇವು ಅಂತ ಔಟ್ ಆಗಿರೋದೀಗ. ಆಕ್ಸಸ್ ಮೈ ಇಂಡಿಯಾ ಕೊಡ್ತಾ ಇರುವಂಥ ರಿಪೋರ್ಟು NDAಗೆ 131 ಬರುತ್ತೆ, ಮಹಾಗಠಬಂಧನ್ಗೆ 108 ಬರುತ್ತೆ ಅಂತ, ಈ ಥರ 4 ಅಂತ. ಸೊ ಈಗ ಅತ್ಯಂತ ನಂಬಿಕೆಗೆ ಅರ್ಹವಾದ ಆಕ್ಸಸ್ ಮೈ ಇಂಡಿಯಾ ಕೂಡ ಭರ್ಜರಿಯಾಗಿ ಗೆಲ್ಲತ್ತೆ NDA ಅಂತ ಹೇಳ್ತಾ ಇರೋದು. ಇನ್ನು ಟುಡೇಸ್ ಚಾಣಕ್ಯ ನಿತೀಶ್ ಕುಮಾರ್ ಮತ್ತು ಮೋದಿ ಜೋಡಿ ಕಂಡು ಕೇಳರಿಯದ ಗೆಲುವನ್ನು ದಾಖಲಿಸುತ್ತೆ ಅಂತ ಹೇಳ್ತಾ ಇರೋದು. ನೋಡಿ, ಟುಡೇಸ್ ಚಾಣಕ್ಯ ಕೊಡ್ತಿರೋ ನಂಬರ್ ನೋಡಿದ್ರೆ ತಲೆ ತಿರುಗತ್ತೆ. NDA ವಿರೋಧಿ ಪಕ್ಷಗಳಿಗೆ 148 178 ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಈ ಸಲ ಅಂತ ಹೇಳ್ತಾ ಇರೋದು. ಹಾಗೆ ಮಹಾಗಠಬಂಧನ್ 66ರಿಂದ 89ಕ್ಕೆ ಸಮಾಧಾನ ಪಟ್ಕೊಳ್ಬೇಕಾಗತ್ತೆ ಅನ್ನುವಂಥ ಅಚ್ಚರಿಯ ಫಲಿತಾಂಶ ಕೊಡ್ತಿರೋದು. ರಾಹುಲ್ ಗಾಂಧಿ ಅವರು ಮೊನ್ನೆ ಹರಿಯಾಣ ಬಾಂಬ್ ಸಿಡಿಸೋವಾಗ ಹೇಳಿದ್ರು ಎಕ್ಸಿಟ್ ಪೋಲ್ಗಳೆಲ್ಲ ಕರೆಕ್ಟಾಗಿ ಕೊಟ್ಟಿದ್ವು, ರಿಸಲ್ಟ್ ಮಾತ್ರ ತಲೆ ಕೆಳಗಾಯಿತು ಅಂತ. ಈಗ ಈ ಎಕ್ಸಿಟ್ ಪೋಲ್ಗಳು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವ್ದು ಸತ್ಯನೋ ಯಾವ್ದು ಸುಳ್ಳೋ ನಾಳೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ಇದ್ರ ನಡುವೆ ರಿಸಲ್ಟ್ಗಿಂತ ಮುಂಚೆನೇ ಎಂಥ ಟ್ವಿಸ್ಟ್ ಇಟ್ಟಿದ್ದಾರೆ ನೋಡಿ ಕಾಂಗ್ರೆಸ್ನವರು. ನಂಬರ್ 1 ಏನು ಹೇಳ್ತಿದ್ದಾರೆ, ದಿಗ್ವಿಜಯ್ ಸಿಂಗ್ ಅವರು ಚಾನ್ಸೇ ಇಲ್ಲ, ಎಂಥ ಟೈಟ್ ಫೈಟ್ ಇತ್ತಂದರೆ ಅಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಗ್ರೌಂಡ್ ರಿಪೋರ್ಟ್ಸ್ ನಾವು ತೊಗೊಂಡಿದ್ದು. ಅಷ್ಟು ಟೈಟ್ ಫೈಟ್ ಆಗಿದೆ ಬಿಹಾರ ಚುನಾವಣೆಯಲ್ಲಿ, ಎಲ್ಲ ನಮಗೆ ಪೂರಕವಾಗಿತ್ತು. ಅದ್ರ ಮೇಲೂ ಕೂಡ ಅಕಸ್ಮಾತ್ 140 ಏನಾದರೂ ಕ್ರಾಸ್ ಆದರೆ, ಸೊ 130 ಕ್ರಾಸ್ ಆಗೋದು ಗ್ಯಾರಂಟಿ NDA ಅಂತ ಫಿಕ್ಸ್ ಆಗಿಬಿಟ್ರೆ ಗೊತ್ತಿಲ್ಲ, ಏನಾದರೂ ಇದ್ಕೊಳ್ಳಿ. ಒಟ್ಟಿನಲ್ಲಿ 140 ಏನಾದರೂ ಕ್ರಾಸ್ ಆಗಿಬಿಟ್ರೆ NDA ಇದು EVM ಕೈ ಚಳಕ ಅನ್ನೋದೇ ಇನ್ನೇನೂ ಅಲ್ಲ ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ. लेकिन एक बात जानता हूँ, मैं जब गया था वहाँ पर मुझे कहीं नहीं लग रहा था कि कोई एक तरफा कोई बराबर की लड़ाई थी. और इस पर ये बात चल रही थी कि इसमें प्रशांत किशोर की पार्टी और MIL वो कितना एक दूसरे की वोट काटती है. लेकिन जो कुछ तो जो एग्जिट पोल बता रहे हैं, कहीं 180 बता रहे हैं, कोई 160 बता रहे हैं. मेरा ये मत है कि अगर 140 से ज़्यादा सीटों से NDA जीतती है तो ये मैनिपुलेटेड मतदाता सूची और मैनिपुलेटेड EVM का कमाल होगा. ಮತ್ತು ಒಂದೆರಡು ಕಡೆ ವೋಟ್ ಚೋರಿ ಆಗಿದೆ ಅಂತ CCTV ಆಫ್ ಆಗಿತ್ತು 30 ನಿಮಿಷ. EVM ವೋಟ್ ಚೋರಿ ಅಂತ ನಲಂದಾದಲ್ಲಿ ವೋಟ್ ಚೋರಿ ಆಗಿದೆ ಅನ್ನೋದಕ್ಕೆ ನಮಗೆ ಮಾಹಿತಿ ಬಂದೇ ಬಿಟ್ಟಿದೆ ಅಂತ ಮಹಾಗಠಬಂಧನ್ ಶುರು ಮಾಡಿಬಿಟ್ಟಿದೆ. ಸೊ ರಿಸಲ್ಟ್ ಮುನ್ನವೇ ಸೋಲೊಪ್ಪಿತ ಕೈಪಡೆ ಅನ್ನೋ ರೀತಿಯದ್ದೊಂದು ಡೆವಲಪ್ಮೆಂಟು. ಮತ್ತೊಂದು ಕಡೆ ಏನು ಹೇಳ್ತಿದ್ದಾರೆ ಗೊತ್ತಾ, ಕಾಂಗ್ರೆಸ್ ಪರ ಇರೋರು, ಮಹಾಗಠಬಂಧನ್ ಪರ ಇರೋರು ಈಗ ಎಲ್ಲೆಡೆ ಮಾತಾಡ್ತಿರೋದು ಇದನ್ನು 10,000 ಹಾಕ್ತಿದ್ದಾರೆ ಮೋದಿ ನಿತೀಶ್ ಕುಮಾರ್. ಆಲ್ರೆಡಿ ಹಾಕ್ತಿದ್ದಾರೆ ಅವರು. ಇದು ಲೀಗಲಿ ತಪ್ಪು ಅಂತ ಹೇಳೋದಕ್ಕಾಗದಿದ್ರು ನೈತಿಕವಾಗಿ ಎಂಥ ತಪ್ಪಲ್ವಾ ಇದು. ಎಲೆಕ್ಷನ್ ಕಮಿಷನ್ ನಿಜವಾಗಿಯೂ ಮನಸ್ಸು ಮಾಡಿದ್ರೆ ಏನಾದರೂ ಮಾಡಬಹುದಿತ್ತು ಅನ್ನೋ ತನಕ ಮಾತುಗಳು ಬರ್ತಿವೆ. ಅಂದರೆ ಚುನಾವಣೆ ಘೋಷಣೆಯಾಗೋಕ್ಕಿಂತ ಕೆಲವು ವಾರಗಳ ಮುಂಚೆ ಈ ಸ್ಕೀಮ್ ಶುರುವಾಗುತ್ತೆ. ಅವರದ್ದೇ ಸರ್ಕಾರ ಇರೋದ್ರಿಂದ ಆಲ್ರೆಡಿ ಅಕೌಂಟ್ಗೆ ಹಾಕೋಕೆ ಶುರು ಮಾಡಿಬಿಟ್ರು. ಸೊ 10,000 ಕೊಡೋದು ಅಂದರೆ
ಓಟ್ ಚೋರಿ ಅಲ್ಲ, ಓಟನ್ನು ಬಾಯಿ ಮಾಡಿದ್ದಾರೆ. ಏನು ಚೋರಿ ಮಾಡೋದೇನಿಲ್ಲಿ, ಇನ್ನೂ ಖರೀದಿನೇ ಮಾಡಬಹುದು ಅಂದ ಮೇಲೆ ಅಂತ ಈಗ 10,000 ಸ್ಕೀಮೇ ಎಲ್ಲ ಚೇಂಜ್ ಮಾಡಿದೆ. ನಿತೀಶ್ ಕುಮಾರ್ ಪರವಾಗಿ ಅಲೆ ಎಬ್ಬಿಸಿದೆ ಅನ್ನೋದನ್ನು ಈ ಕೆಲವು ಕಾಂಗ್ರೆಸ್ ಪರವಾಗಿರುವಂತಹ ಪ್ರಮುಖ ವಿಶ್ಲೇಷಕರು ಓಪನ್ ಆಗಿ ಹೇಳ್ತಿದ್ದಾರೆ, ನಿತೀಶ್ ಕುಮಾರ್ ಪರವಾಗೇ ಓಟ್ ಬಿದ್ದಿದೆ ಅಂತ. ಫಸ್ಟ್ ಫೇಸಲ್ಲಿ JDUಗೆ ಭರ್ಜರಿಯಾಗಿ ನಂಬರ್ಸ್ ಬಂದಿದೆ. ಸೆಕೆಂಡ್ ಫೇಸಲ್ಲಿ BJP JDU ಸೇರಿಕೊಂಡು ಗಳಿಸಿದೆ. ಸೊ ಓವರ್ ಆಲ್ 140, 50, 60, 160 ಗಡಿ ದಾಟೋ ಚಾನ್ಸು ಇದೆ ಅಂತ ಹೇಳ್ತಿರೋದು. ಈ ಸಲ ಕಳೆದ ಸಲದಂಗಲ್ಲ, JDUಗಿಂತ BJPನೇ ಜಾಸ್ತಿ ಗೆದ್ದು ಬಿಟ್ಟಿತ್ತು. ಆದರೆ JDUನು ಈ ಸಲ ಒಳ್ಳೆ ಫೈಟ್ ಕೊಟ್ಟಿದೆ. ಮುಗ್ದೇ ಹೋಯ್ತು ನಿತೀಶ್ ಎರ ಅನ್ನೋ ಥರ ಇತ್ತು ಆಡಳಿತ ವಿರೋಧಿ ಅಲೆಯಲ್ಲಿ. ಬಟ್ ಈ ಸಲ ಮತ್ತೆ ಮೋದಿ ಬಲವನ್ನು ತಗೊಂಡು ಮತ್ತು ವಿಶೇಷವಾಗಿ LJPನೇ ಕಳೆದ ಬಾರಿ JDUಗೆ ಕಡಿಮೆ ಆಗೋಕ್ಕೆ ರೀಸನ್ನು. LJP ದೊಡ್ಡ ಪೆಟ್ಟು ಕೊಟ್ಟಿತ್ತು, JDU ಸುಮಾರು ಕ್ಷೇತ್ರಗಳಲ್ಲಿ ಸೋಲೋದಕ್ಕೆ ನೇರವಾಗಿ ಕಾರಣ ಆಗಿದ್ರು. ಆದರೆ ಈ ಸಲ ಕಡೆ ಕ್ಷಣದವರೆಗೂ ಜಟಾಪಟಿಯನ್ನು BJP ಅಂದರೆ ಮೋದಿ ಅಮಿತ್ ಶಾನೇ ಮಧ್ಯಪ್ರವೇಶಿಸಿ ಸಮಾಧಾನ ಮಾಡಿದ್ದು ವರ್ಕೌಟ್ ಆಗಿದೆ. JDUಗೆ ನಿತೀಶ್ ಕುಮಾರ್ಗೆ ಮೋದಿ ವೇವ್ ಮತ್ತೆ ಮರುಜೀವ ಕೊಟ್ಟಿದೆ. ಯಾವ ರೀತಿ ಪೋಸ್ಟರ್ ರಾರಾಜಿಸ್ತಿದೆ ಗೊತ್ತಾ, ಇವತ್ತು ಪಾರ್ಟಿ ಆಫೀಸ್ ಹೊರಗಡೆ ಟೈಗರ್ ಅಭಿ ಜಿಂದಾ ಹೇ ಅನ್ನುವ ಪೋಸ್ಟರನ್ನು ಹಾಕ್ಕೊಂಡಿದ್ದಾರೆ. ಸೊ ನಿತೀಶ್ ಕುಮಾರ್ ಈಸ್ ಬ್ಯಾಕ್, ಮತ್ತೆ CM ಆಗೋದು ಗ್ಯಾರಂಟಿ. 500 kg ಲಡ್ಡು ಜೊತೆ ಸಂಭ್ರಮಾಚರಣೆಗೆ ತಯಾರಿನೂ ಆಗಿಬಿಟ್ಟಿದೆ. ಬಿಹಾರದ ಚುನಾವಣೆಯನ್ನು NDA ಗೆದ್ದೇ ಬಿಡ್ತಾ. ರಾತ್ರೋರಾತ್ರಿ EVM ಚೇಂಜ್ ಮಾಡಿದ್ದಾರೆ ಅನ್ನೋ ತನಕ ಈಗ ಆರೋಪಗಳು ಶುರುವಾಗಿದ್ದು, ವೋಟ್ ಚೋರಿ ಪಾರ್ಟ್ 2 ನಾಳೆಯಿಂದ ಹಾಗಾದರೆ ದೊಡ್ಡ ಮಟ್ಟದ ಅಭಿಯಾನ ಶುರು ಆಗುತ್ತಾ ಕೈಕೂಟದಿಂದ ಅನ್ನೋ ತನಕ ಈಗ ಜಟಾಪಟಿನೂ ಶುರು ಆಗಿಬಿಟ್ಟಿದೆ. ಎಲೆಕ್ಷನ್ಗೂ ಮುನ್ನವೇ ಸೋಲೊಪ್ಪಿದ ಕೈಪಡೆ ಅಂತ BJP ಆಡ್ಕೊಳ್ತಿದೆ. ಶುರುವಾಯ್ತು ನೋಡಿ ಇವರದ್ದೀಗ. ರಿಸಲ್ಟ್ ಬರೋ ತನಕನೂ ಕಾನ್ಫಿಡೆನ್ಸನ್ನು ಉಳಿಸ್ಕೊಂಡಿಲ್ಲ. ಅಂದರೆ ಯಾವ ರೀತಿ ವಿನ್ ಆಗಬಹುದು ಈ ಸಲ BJP ಮತ್ತು JDU. ಈ ಸಲ ಮಾತ್ರ ಈ ರಿಸಲ್ಟು ಐತಿಹಾಸಿಕವಾಗಿರುತ್ತೆ ಮತ್ತು ಕೇಂದ್ರದಲ್ಲಿ NDA ಸರ್ಕಾರಕ್ಕೆ ದೊಡ್ಡ ಬಲವನ್ನು ಕೊಡುವಂಥ ವಿಕ್ಟರಿ ಆಗಿರುತ್ತೆ. ಮೋದಿ ಅಲೆ ಏನು ರಾಷ್ಟ್ರದಲ್ಲಿ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ. ಮಹಾರಾಷ್ಟ್ರ ವಿವಿಧ ಎಲೆಕ್ಷನ್ಗಳನ್ನು ಗೆದ್ದಂತೆಯೇ ಲೋಕಸಭೆಯ ಬಳಿಕ ಮೋದಿ ಬೇಕು ನಮಗೆ ಅನ್ನುವಂಥ ಕೂಗು ಯಾವ ರೀತಿ ಗಟ್ಟಿಯಾಗಿ ಎದ್ದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಆಗುತ್ತೆ ಅಂತ BJP ಈಗ ಸಂಭ್ರಮಾಚರಣೆಯನ್ನು ಆಲ್ರೆಡಿ ಶುರು ಮಾಡಿರೋದು. ಬಿಹಾರದಲ್ಲಿ ಹಾಗಾದರೆ ರಾತ್ರೋರಾತ್ರಿ ಎಲ್ಲ ಚೇಂಜ್ ಮಾಡಿಬಿಟ್ರ, ಅಥವಾ ಬಿಹಾರದಲ್ಲಿ 10,000 ರೂಪಾಯಿ ಸ್ಕೀಮೇ ಗ್ರೌಂಡ್ ರಿಪೋರ್ಟನ್ನೇ ತಲೆ ಕೆಳಗೆ ಮಾಡ್ತಾ ಅನ್ನೋದನ್ನು ಈಗ ಕಾದು ನೋಡಬೇಕು. ಒಟ್ಟಲ್ಲಿ ಕಾಂಬಿನೇಷನ್ನು ವರ್ಕೌಟ್ ಆಗಿದೆ. ಸಿಟಿಯಲ್ಲಿ BJP, ಹಳ್ಳಿಯಲ್ಲಿ JDU, ಜಾತಿ ಲೆಕ್ಕಾಚಾರ ಎಲ್ಲವನ್ನೂ ಕೂಡ ಪಕ್ಕಾ ಮಾಡಿಕೊಂಡು ಸೀಟ್ ಶೇರ್ ಜಟಾಪಟಿ ಕಡೆ ಕ್ಷಣದಲ್ಲಿ ಬಂದರೂ ಕೂಡ ಅದನ್ನು ಬಗೆಹರಿಸ್ಕೊಂಡ ರೀತಿ ಈಗ NDAಗೆ ಭರ್ಜರಿ ಗೆಲುವನ್ನು ತಂದು ಕೊಡ್ತಿದೆ. ನಿತೀಶ್ CM ಆಗೋದ್ರಲ್ಲಿ ಡೌಟ್ ಇಲ್ಲ. CM ಕ್ಯಾಂಡಿಡೇಟ್ ಘೋಷಣೆ ಮಾಡಿರಲಿಲ್ಲ ಅನ್ನೋದು ಬಿಟ್ಟರೆ ನಿತೀಶ್ CM ಅನ್ನೋದು ಬಹುತೇಕ ಫಿಕ್ಸ್ ಆಗಿತ್ತು. BJP ತಲೆ ಕೆಡಿಸ್ಕೊಳ್ಳದೆ ಇರೋದು, ಕಾಂಗ್ರೆಸ್ಸು ತನಗೆ ಬಲ ಇಲ್ಲದೇ ಇದ್ರೂ ತೇಜಸ್ವಿ ಯಾದವ್ ಅವರನ್ನು CM ಮಾಡೋದಕ್ಕೆ ಹಠ ಹಿಡಿದು ಕೂರ್ತು ಲಾಸ್ಟ್ ಮಿನಿಟ್ ತನಕ. ಅದು ದೊಡ್ಡ ಲಾಸ್ ಆಯಿತು. RJD ಒಂದೇ ಕಂಟೆಸ್ಟ್ ಮಾಡಿದರೆ ಇಷ್ಟು ದೊಡ್ಡ ರಿಸಲ್ಟು ಬರೋದು ಕಷ್ಟನೇ ಆಗ್ತಿತ್ತು BJP ಮತ್ತು JDUಗೆ. RJD ಬಲ ಒಂದು ಹಂತಕ್ಕಿತ್ತು, ಆದರೆ ಕಾಂಗ್ರೆಸ್ನ ಜೊತೆಗೆ ಹೋಗಿದ್ದೆ ದೊಡ್ಡ ಲಾಭ ಆಯ್ತಾ NDAಗೆ ಅನ್ನೋದು ಒಂದು ಕಡೆ. ಆದರೆ ಪ್ರಶಾಂತ್ ಕಿಶೋರ್ ಗಿಫ್ಟ್ ಯಾರಿಗೆ ಕೊಟ್ಟಿದ್ದಾರೆ, ಅವರು ಸೀಟ್ಸ್ ತಗೊಳ್ತಿದ್ರು ವೋಟ್ ಶೇರಲ್ಲಿ, ಡೈರೆಕ್ಟ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದೇ ಗ್ರೌಂಡ್ ರಿಪೋರ್ಟ್ ಹೇಳ್ತಿರೋದು ಈಗ ಬೂತ್ ಲೆವೆಲ್ ಲೆಕ್ಕಾಚಾರದಲ್ಲಿ. ಸೊ ಕೌಂಟ್ ಡೌನ್ ಶುರುವಾಗಿದೆ. ಇದೇ ರಿಪೋರ್ಟ್ ನಾಳೆ ಪಕ್ಕ ಆಗುತ್ತಾ ಕಾದು ನೋಡಬೇಕು. ಇವತ್ತು BJPಯ ಸಂಭ್ರಮಾಚರಣೆಗೆ ಕಾರಣ ಆಗಿರುವಂಥ ಅಂಶಗಳಿವೆಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.